ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ಭಾಗದಲ್ಲಿ ನಾವು ಸಾರಾ ಅಬೂಬಕ್ಕರ್ ಅವರ ಪರಿಚಯವನ್ನು ಮಾಡಿಕೊಂಡಿದ್ವಿ. ಶ್ರೀಮತಿ ಸಾರಾ ಅಬೂಬಕ್ಕರ್ ಅವರು ಜೂನ್ 30, 1936ರಂದು ಕಾಸರಗೋಡಿನಲ್ಲಿ ಜನಿಸಿದರು. ಮಹಿಳಾ ಲೇಖಕಿಯರು ಅಪರೂಪ ಎನ್ನುವ ಕಾಲದಲ್ಲಿ ತಲೆ ಎತ್ತಿದಂತಹ ಈ ಸಾಹಿತಿ ಸಹನ, ಚಂದ್ರಗಿರಿ ತೀರದಲ್ಲಿ, ತಳ ಒಡೆದ ದೋಣಿಯಲ್ಲಿ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ಕದನ ವಿರಾಮ ಎಂಬ ಕಾದಂಬರಿಗಳನ್ನು ಬರೆದಿದ್ದಾರೆ. ಇದನ್ನು ನೆನಪಿಟ್ಕೊಳ್ಳಿಕ್ಕೆ ನಿಮಗೆ ಒಂದು ವಿಧಾನ ಹೇಳಿದ್ದೆ ಮಕ್ಕಳೇ. ಸಹನಾಳು ಚಂದ್ರಗಿರಿ ತೀರದ ತಳವಡೆದ ದೋಣಿಯಲ್ಲಿ ಪಯಣಿಸುವಾಗ ವಜ್ರಗಳನ್ನು ಎತ್ತಲು ಹೋಗಿ ಸುಳಿಯಲ್ಲಿ ಸಿಕ್ಕು ಕದನ ವಿರಾಮವಾಯಿತು. ಹಾಗೆಯೇ ಅವರ ಕಥಾ ಸಂಕಲನಗಳು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಚಪ್ಪಲಿಗಳು, ಪಯಣ, ಖೆಡ್ಡ ಅಂತ ಕಲ್ತಿದ್ವಿ. ಇವರಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ ಅಂತ ಹೇಳಿದ್ದೆ ಮಕ್ಕಳೇ. ಯುದ್ಧ ಎಂಬ ಸಣ್ಣ ಕಥಾ ಪ್ರಕಾರವನ್ನು ನಾವು ಕಲಿತಾ ಇದ್ವಿ. ಎರಡು ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಶತ್ರು ರಾಷ್ಟ್ರದವರು ವಿಮಾನದ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸ್ತಾ ಇದ್ದಾರೆ. ವಿಮಾನದಲ್ಲಿ ಸೇನೆಯ ಒಬ್ಬ ವೈದ್ಯ ಹಾಗೂ ಪೈಲಟ್ ಇದ್ದಾರೆ. ಭಯಾನಕ ಸ್ಫೋಟದೊಂದಿಗೆ ವಿಮಾನ ಚದುರಿ ಹೋಗುತ್ತೆ. ನೀರಿನ ಆಳದಲ್ಲಿ ಬಿದ್ದಂತಹ ವೈದ್ಯ ರಾಹಿಲ್ ಹೇಗೆಗೋ ಕಷ್ಟಪಟ್ಟು ತಾನು ಮೇಲೆ ಬರ್ತಾನೆ, ಈಜಿ ದಡ ಸೇರ್ತಾನೆ. ತದನಂತರ ಅವನಿಗೆ ಮಿಂಚು ಬಡಿದಂತಾಗಿ ಆ ಮಿಂಚಿನ ಬೆಳಕಿನಲ್ಲಿ ಒಂದು ಒಂಟಿ ಮನೆ ಕಾಣುತ್ತೆ. ಒಂಟಿ ಮನೆ ಕಾಣ್ತಾ ಇದೆ ಅನ್ನೋಷ್ಟರಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುತ್ತೆ. ಆ ಮಳೆಯ ಶಬ್ದವನ್ನೂ ಭೇದಿಸಿ ಮಹಿಳೆಯೊಬ್ಬಳ ಆರ್ತನಾದ ಕಷ್ಟದ ಕೂಗು ಅವನ ಕಿವಿಗೆ ಬೀಳುತ್ತೆ. ಅದನ್ನು ಗಮನಿಸಿದಂತಹ ರಾಹಿಲನ ಮನದಲ್ಲಿ 3 ಪ್ರಶ್ನೆಗಳು ಮೂಡುತ್ತೆ. ಆ ಮನೆಯಲ್ಲಿ ಯಾವ ರೀತಿಯ ಕ್ರೌರ್ಯ ನಡೀತಾ ಇದೆ, ಅಲ್ಲಿ ಏನು ಸಂಭವಿಸ್ತಾ ಇದೆ, ತಾನೀಗ ಆ ಮನೆಯ ಕದವನ್ನು ತಟ್ಟಿದರೆ ಅದರ ಪರಿಣಾಮ ಏನಾಗಬಹುದು ಅಂತ ಹೇಳಿ ಕದ ಬಡಿತಾನೆ. ಅಲ್ಲಿ ಇನ್ನೋರ್ವ ಹೆಂಗಸು ಸಾಂತ್ವನದ ಮಾತುಗಳನ್ನು ಆಲಿಸ್ತಾನೆ. ಮುದುಕಿಯ ಮಾತುಗಳಲ್ಲಿ ಸಂದೇಹದ ಛಾಯೆ ಇರುತ್ತೆ. ಯಾರಪ್ಪ ನೀನು ಅಂತ ಕೇಳಿದಾಗ, ದೇಹಕ್ಕೂ ಮನಸ್ಸಿಗೂ ಯುದ್ಧ ಮಾಡೋದೆ, ಈ ಎಲ್ಲರ ಮನಸ್ಸಿಗೂ ದೇಹಕ್ಕೂ ಗಾಯ ಮಾಡೋದೆ ಯುದ್ಧದ ಪರಿತಾನೆ ಅನ್ನುವಂತಹ ಮಾತನ್ನು ಹೇಳ್ತಾ ಗೊಣಗಿಕೊಳ್ಳುತ್ತಾ ಆಕೆ ಬಾಗಿಲನ್ನು ತೆರೀತಾಳೆ. ತಲೆ ಕೂದಲು ಬೆಳ್ಳಗಾದ ಮುದುಕಿ, ಮುಖವೆಲ್ಲ ಸುಕ್ಕುಗಟ್ಟಿದೆ. ದೀಪವನ್ನು ಹಿಡ್ಕೊಂಡು ಬಂದು ರಾಹಿಲನ್ನು ನೋಡ್ತಾಳೆ. ಆಕೆಯ ಮಾತುಗಳಲ್ಲಿ ಭಯ ಮತ್ತು ಸಂದೇಹದ ಛಾಯೆ ಕಾಣ್ತಾ ಇರುತ್ತೆ. ಇಲ್ಲಿವರೆಗೂ ನೋಡಿದ್ವಿ ಮಕ್ಕಳೇ. ಮುಂದೆ ನೋಡ್ತಾ ಹೋಗೋಣ. ಪುಸ್ತಕವನ್ನು ನೋಡ್ಕೊಳ್ಳಿ ಮಕ್ಕಳೇ. ಆತನು ಮುದುಕಿಯ ಕೈಯ ದೀಪದೆಡೆಗೆ ದೃಷ್ಟಿ ಹೊರಳಿಸಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿದನು. ಯಾ ಅಲ್ಲಾಹ್, ಉಮ್ಮಾ, ನನ್ನನ್ನು ರಕ್ಷಿಸಿ, ನಾನಿನ್ನು ತಾಳಲಾರೆ. ಒಳಗಿನಿಂದ ಮತ್ತೊಮ್ಮೆ ಕೇಳಿತು ಆರ್ತನಾದ. ಯಾರಮ್ಮ ಅದು? ಏನಾಗಿದೆ? ತನ್ನ ನೋವನ್ನು ಮರೆತು ಕೇಳಿದ ರಾಹಿಲ್. ಏನು ಹೇಳಲಪ್ಪ, ನನ್ನ ಸೊಸೆ ಹೆರಿಗೆ ಬೇನೆ ತಿನ್ನುತ್ತಿದ್ದಾಳೆ. ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ. ಡಾಕ್ಟರ್ ಅನ್ನೋ ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣವೆಂದರೆ ಈ ಬಾಂಬುಗಳು, ಬ್ಲಾಕ್ಔಟ್, ಯಾರಿಗೆ ಬೇಕಾಗಿದೆ ಈ ಯುದ್ಧ? ನನ್ನ ಹುಡುಗಿಗೆ ಒಮ್ಮೆ ಹೆರಿಗೆಯಾಗಿದ್ದರೆ ಸಾಕಾಗಿತ್ತು. ಅಮ್ಮ, ನಾನು ಓರ್ವ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲೇ? ಹೌದಾ? ಮುದುಕಿಯ ಭಯ, ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆಯಾದಂತೆ ಕಂಡಿತು. ಅಲ್ಲಾಹುವೇ ನಿನ್ನನ್ನು ನಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ತೋರುತ್ತದೆ. ಆದರೆ ನೀನು ತುಂಬ ಬಳಲಿದ್ದಿ, ನೀರಲ್ಲಿ ಒದ್ದೆಯಾಗಿದ್ದಿ. ಇರು, ನನ್ನ ಮಗನ ಬಟ್ಟೆ ತಂದು ಕೊಡುವೆ ಎನ್ನುತ್ತಾ ಒಳ ಹೋಗಿ ಆತನಿಗೆ ತನ್ನ ಮಗನ ಬಟ್ಟೆಗಳನ್ನು ತಂದಿದ್ದಳು. ಆತನು ಕುಳಿತಲ್ಲೇ ಬಟ್ಟೆ ಬದಲಾಯಿಸುವುದನ್ನು ಕಂಡಳು. ಯಾಕೆ? ಎದ್ದು ನಿಲ್ಲಲಾಗುತ್ತಿಲ್ಲವೇ ಎಂದು ಕೇಳಿದಳು. ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನು ಆಮೇಲೆ ನೋಡುವ, ಈಗ
ನಿಮ್ಮ ಸೊಸೆಯನ್ನು ತೋರಿಸಿ ಎಂದನು. ಮುದುಕಿ ದೀಪ ಹಿಡಿದುಕೊಂಡು ಒಳಗಿನ ಮಲಗುವ ಕೋಣೆಗೆ ಹೋದಳು. ಆತನು ತೆವಳುತ್ತಾ ಕಾಲೆಳೆಯುತ್ತಾ ಮುದುಕಿಯನ್ನು ಹಿಂಬಾಲಿಸಿದನು. ಅಲ್ಲಿನ ಮಂದ ಬೆಳಕಿನಲ್ಲಿ ನರಳುತ್ತಿದ್ದಾಕೆಯನ್ನು ದಿಟ್ಟಿಸಿ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಎಂದು ಮುದುಕಿಯನ್ನು ಕಳುಹಿಸಿ ಮಲಗಿದ್ದಾಕೆಯನ್ನು ಪರೀಕ್ಷಿಸತೊಡಗಿದನು. ಆತನು ಪರೀಕ್ಷಿಸುತ್ತಿದ್ದಂತೆ ನೋವೊಂದು ಅಲೆಯಂತೆ ಬಂದು ಆಕೆಯನ್ನು ಕೂಗಿಕೊಳ್ಳುವಂತೆ ಮಾಡಿತು. ಹೊರಗೆ ದೂರದಲ್ಲಿ ವಿಮಾನವೊಂದರ ಹಾರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವೂ ಕೇಳಿಸಿತು. ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ. ರಾಹಿಲನು ತಲೆ ಕೊಡವಿಕೊಂಡನು. ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲವೆಂಬುದು ಆತನಿಗೆ ಮನದಟ್ಟಾಯಿತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರು ಬದುಕುವುದು ಸಾಧ್ಯ. ಅದು ಕೂಡ ಈ ಹೊತ್ತಿನಲ್ಲಿ ಅಸಾಧ್ಯವೇ. ಬಹಳ ಹೊತ್ತಿನ ಪ್ರಯತ್ನದ ನಂತರ ಬಳಿಕ ಆತನು ಮಗುವನ್ನೇನೋ ಹೊರತೆಗೆದನು. ಆದರೆ ಅದು ನಿರ್ಜೀವವಾಗಿತ್ತು. ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆ ಮೂಲೆಯಲ್ಲೂ ಪ್ರತಿಧ್ವನಿಸಿತು. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿದ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೆವಲ್ಲ. ದೇವರೇ, ಈ ಮನುಷ್ಯನಿಗೆ ಎಂತಹ ಬುದ್ಧಿ ಕೊಡುತ್ತೀಯ ಎಂದು ಮುದುಕಿ ಎದೆ ಬಡಿದುಕೊಳ್ಳುತ್ತಾ ಅಳುತ್ತಾ ಸೊಸೆಗೆ ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿದಳು. ನಿರ್ಜೀವ ಮಗುವಿಗೂ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿದಳು. ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆಯನ್ನು ಪ್ರಾರಂಭಿಸಿದನು. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆಯ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡೂ ಭಾಗದಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು. ಎಲುಬು ತುಂಡಾಗಿಲ್ಲವೆನಿಸಿತು. ಬಳಿಕ, ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆಯೂ ಉಳಿಯುತ್ತಿರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸಿದೆ. ಈಗ ನನಗೆ ತುಂಬಾ ಸುಸ್ತು. ಮಲಗಲು ಒಂದಷ್ಟು ಜಾಗ ಕೊಡಿ ಎಂದನು. ಮುದುಕಿ ಈಗಲೂ ಸಂದೇಹದಿಂದಲೇ ಆತನನ್ನು ದೃಷ್ಟಿಸಿದಳು. ಯಾರೀತ? ತಮ್ಮವನೇ ಅಥವಾ ವೈರಿ ದೇಶದವನೇ? ಟಕ್ ಟಕ್ ಟಕ್. ಪುನಃ ಶಬ್ದ. ಜೊತೆಯಲ್ಲಿ, ಯಾರದ ಒಳಗೆ, ಬಾಗಿಲು ತೆರೆಯಿರಿ ಎಂಬ ಅಧಿಕಾರಿ ಮಾಡಿ. ಮುದುಕಿಯ ಸಂದೇಹ ನಿಜವಾಗಿತ್ತು. ಬಂದಿದ್ದಾತ ತಮ್ಮವನಲ್ಲ, ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವನು. ಕ್ಷಣಕಾಲ ಆಕೆಯ ಕಣ್ಣುಗಳಲ್ಲಿ ರೋಷ ಕೆರಳಿದವು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖವನ್ನು ನೋಡಿದಳು. ಓ, ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಅಸಹಾಯಕತೆಯ ಆ ದಯನೀಯ ನೋಟ. ಆತ ಬಾಗಿಲು ತೆರೆಯಬೇಡಿ ಎಂದು ಕೈ ಸನ್ನೆ ಮಾಡಿದನು. ಬಾಗಿಲು ತೆರೆಯಿರಿ. ಈ ಬಾರಿ ಗರ್ಜನೆಯಾಗಿ ಬಂತು ಹೊರಗಿನ ಧ್ವನಿ. ನಿಶಬ್ದವಾಗಿ ರಾಹಿಲನನ್ನು ಸೊಸೆ ಮಲಗಿದ್ದ ಕೋಣೆಗೆ ಕಳುಹಿಸಿ ಮಂಚದಡಿಯನ್ನು ತೋರಿಸಿದಳು. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲನ್ನು ತೆರೆದಳು. ಮಕ್ಕಳೇ, ಕಥೆಯನ್ನು ಓದಿದ್ದೇನೆ. ವಿವರಣೆಯ ಭಾಗಕ್ಕೆ ಹೋಗ್ತಾ ಹೋಗೋಣ ಮಕ್ಕಳೇ. ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ ಮನೆಯ ಬಾಗಿಲನ್ನು ತೆರೀತಾಳೆ. ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೇ ಅನ್ನೋ ಪ್ರಶ್ನೆಯನ್ನು ಅನುಮಾನದಿಂದ ಕೇಳ್ತಾಳೆ ರಾಹಿಲನಿಗೆ. ಮುದುಕಿ ಆತನ ಕಡೆಗೆ ತನ್ನ ದೀಪವನ್ನ ತಿರುಗಿಸ್ತಾಳೆ. ಬ್ಲಾಕ್ಔಟ್ ನಿಯಮ ಬೇರೆ ಮಕ್ಕಳೇ. ದೀಪದ ಒಂದು ಬದಿಗೆ ಕಾಗದವನ್ನು ಅಂಟಿಸಿದಾಳೆ.
ನಿಧಾನವಾಗಿ ರಾಹಿಲಿನ ಮುಖದ ಕಡೆಗೆ ಬೆಳಕನ್ನು ಮಾಡಿ ದೃಷ್ಟಿಸಿ ನೋಡ್ತಾಳೆ. ಮಕ್ಕಳೇ, ದೃಷ್ಟಿ ತತ್ಸಮತತ್ವ ದೀಪ್ತಿ, ದೃಷ್ಟಿ ದೀಪ್ತಿ. ರಾಹಿಲನ ಕಡೆಗೆ ಮುಖವನ್ನ ಮಾಡಿ ನೋಡ್ತಾನೆ. ಆಗ ರಾಹಿಲ ಹೇಳ್ತಾನೆ, ಮಕ್ಕಳೇ, ಬಹಳ ಮುಖ್ಯವಾದಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಮಕ್ಕಳೇ. ರಾಹಿಲನು ಗಂಭೀರವಾಗಿ ಏನೆಂದು ನುಡಿದನು ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ನೀನು ನಮ್ಮ ಕಡೆಯನ್ನು ತಾನೇ ಅನ್ನೋ ಆ ಮುದುಕಿಯ ಪ್ರಶ್ನೆಗೆ ಅವನ ಉತ್ತರ ಹೇಗಿದೆ ನೋಡಿ. ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ನಾನು ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು. ಅವನಲ್ಲಿರುವಂತಹ ಮಾನವೀಯ ಗುಣವನ್ನು ನಾವಿಲ್ಲಿ ಗುರುತಿಸಬೇಕು ಮಕ್ಕಳೇ. ಆದರೆ ಅವನು ಬಂದಿರೋದು ಶತ್ರು ರಾಷ್ಟ್ರದ ಯಾವುದೋ ಒಂದು ಮನೆಗೆ. ಆದ್ರೆ ಅವನು ಏನ್ ಹೇಳ್ತಾನೆ, ತಾಯಿ, ನಾನು ಯಾರಾದ್ರೇನು, ನಾನು ಶತ್ರು ದೇಶದವನಾದ್ರೇನು ಯಾರಾದ್ರೇನು, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ. ನಾನು ಯಾರು ಕಷ್ಟದಲ್ಲಿದ್ದಾರೋ ಅವರನ್ನ ಪರಿಹರಿಸುವ, ಸಂಕಷ್ಟವನ್ನ ಪರಿಹರಿಸುವಂತಹ ವ್ಯಕ್ತಿಗಳ ಕಡೆಯವನು ಅಂತ ಹೇಳಿದಾಗ, ಮುದುಕಿ ಈ ರೀತಿ ಮಾತನಾಡ್ತಾ ಇರ್ಬೇಕಾದ್ರೆ ಹೊರಗಡೆ ಇನ್ನೊಂದು ಧ್ವನಿ ಕೇಳುತ್ತೆ ಮಕ್ಕಳೇ. ಯಾ ಅಲ್ಲ ಉಮ್ಮ, ನಾನಿನ್ನೂ ತಾಳಲಾರೆ ಅನ್ನುವಂತಹ ಒಂದು ಧ್ವನಿ, ಆ ಆರ್ತನಾದ ಕೇಳಿಸುತ್ತೆ. ಮಹಿಳೆಯೊಬ್ಬಳ ಆರ್ತನಾದ, ಮತ್ತೆ ಆ ಸಂಕಷ್ಟದ ಧ್ವನಿ ಕೇಳುತ್ತೆ. ಆಗ ರಾಹಿಲ ಕೇಳ್ತಾನೆ, ಅಮ್ಮ, ಯಾರು ಆ ಆರ್ತನಾದವನ್ನ ಹೊರಹೊಮ್ಮಿಸ್ತಿರೋದು, ಯಾರು ಆ ಸಂಕಷ್ಟದ ಧ್ವನಿಯನ್ನ ಹೊರಚೇರ್ತಾ ಇರೋರು ಅಂತ ಕೇಳಿದಾಗ ಮುದುಕಿ ದುಃಖದಿಂದ ಹೇಳ್ತಾಳೆ, ಏನ್ ಹೇಳಪ್ಪ, ನನ್ನ ಸೊಸೆ ಹೆರಿಗೆ ಬೇನೆ ತಿಂತಾ ಇದ್ದಾಳೆ. ಆಕೆ ಗರ್ಭಿಣಿ, ಹೆರಿಗೆ ಆಗ್ಬೇಕಾಗಿದೆ. ಆ ಹೆರಿಗೆ ಬೇನೆಯಿಂದ ಅವಳು ನರಳುತ್ತಿದ್ದಾಳೆ. ಸಂಜೆಯಿಂದಲೇ ನೋವು ಪ್ರಾರಂಭ ಆಗಿದೆ. ಏನು ಮಾಡಲಿ? ಡಾಕ್ಟರ್ ಅನ್ನು ಸೂಲಗಿತ್ತಿನೋ ಕರ್ಕೊಂಡು ಬರೋಣ ಅಂದ್ರೆ ಆಗ್ತಾ ಇಲ್ಲ. ನೋಡಿ ಮಕ್ಕಳೇ, ಡಾಕ್ಟರ್ ನಿಮ್ಗೆ ಗೊತ್ತಿದೆ, ವೈದ್ಯರಿಗೆ ಡಾಕ್ಟರ್ ಅಂತ ಕರಿತೀವಿ. ಸೂಲಗಿತ್ತಿ, ಈ ಪದವನ್ನ ಗಮನಿಸಿ ಮಕ್ಕಳೇ. ಸೂಲಗಿತ್ತಿ ವ್ಯಾಕರಣದ ದೃಷ್ಟಿಯಿಂದ ಇದು ತದ್ದಿತ ನಾಮಪದ ಮಕ್ಕಳೇ. ಸೂಲಗಿತ್ತಿ ಅಂದ್ರೆ ಹೆರಿಗೆ ಮಾಡಿಸುವವಳು, ಹೆರಿಗೆ ಮಾಡಿಸುವವಳು. ಹಿಂದೆಲ್ಲ ಡಾಕ್ಟರ್ಗಿಂತ ಜಾಸ್ತಿ ಮನೆಗೆ ಒಬ್ಬೊಬ್ರು ಸೂಲಗಿತ್ತಿರ್ತಿದ್ರು ಮಕ್ಕಳೇ. ನಾನು ಏನ್ ಮಾಡ್ಲಿ, ಯಾರಾದ್ರೂ ಒಬ್ರು ಡಾಕ್ಟರ್ ಅನ್ನೋ ಸೂಲಗಿತ್ತಿಯನ್ನು ಕರೆಯೋಣ ಅಂದ್ರೆ ಹೊರಗಡೆ ಬಾಂಬುಗಳು, ಬ್ಲಾಕ್ಔಟ್ ನಿಯಮ. ಯಾರಿಗೆ ಬೇಕಾಗಿದೆ ಈ ಯುದ್ಧ? ಯಾತಕ್ಕಾಗಿ ಈ ಯುದ್ಧ? ನನ್ನ ಹುಡುಗಿಗೆ ಒಮ್ಮೆ ಹೆರಿಗೆಯಾಗಿದ್ದರೆ ಸಾಕಾಗಿತ್ತು. ಎಷ್ಟು ದುಃಖದಿಂದ ಹೇಳ್ತಿದ್ದಾಳೆ. ಆ ಮಾತನ್ನ ಕೇಳಿ ರಾಹಿಲ್ ಹೇಳ್ತಾನೆ, ಅಮ್ಮ, ನಾನು ಓರ್ವ ಡಾಕ್ಟರ್, ನಾನು ಆಕೆಯನ್ನ ಪರೀಕ್ಷಿಸಲೇ? ಹಾಗಂದಾಗ ಮುದುಕಿಯ ಭಾವನೆಗಳಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಮಕ್ಕಳೇ. ಹೌದಾ? ಅವಳ ಮುಖದಲ್ಲಿರುವ ಸಂದೇಹದ ಛಾಯೆ ಎಲ್ಲ ಮಾಯ ಆಗಿ, ಯಾ ಅಲ್ಲಾ, ಓ ದೇವರೇ, ಆ ಅಲ್ಲಾಹುವೇ ನಿನ್ನನ್ನು ಕಳುಹಿಸಿದಂತೆ ತೋರುತ್ತದೆ. ನೀನು ತುಂಬಾ ಬಳಲಿದ್ದೀಯಪ್ಪ, ನಿನಗೆ ತುಂಬಾ ಆಯಾಸ ಆಗಿದೆ, ನೀರಲ್ಲಿ ಒದ್ದೆಯಾಗಿದ್ದೀಯಾ. ಇರು, ನನ್ನ ಮಗನ ಬಟ್ಟೆಗಳನ್ನು ನಿನಗೆ ತಂದುಕೊಡ್ತೇನೆ, ಬಟ್ಟೆ ಬದಲಾಯಿಸಿ ಆಮೇಲೆ ನೀನು ಪರೀಕ್ಷಿಸು ಅಂತ ಹೇಳಿ ಮುದುಕಿ ತನ್ನ ಮಗನ ಬಟ್ಟೆಗಳನ್ನು ತಂದು ಕೊಡ್ತಾಳೆ. ಆದರೆ ರಾಹಿಲ ಕುಳಿತ ಜಾಗದಲ್ಲಿಯೇ ಬಟ್ಟೆಯನ್ನು ಬದಲಾಯಿಸುವುದನ್ನು ಕಂಡು ಆಕೆ ಮತ್ತೆ ಕೇಳ್ತಾಳೆ, ಯಾಕೆ ಎದ್ದು ನಿಲ್ಲಕ್ಕಾಗ್ತಾ ಇಲ್ವೇ ಅಂತ ಕೇಳಿದಾಗ ಹೇಳ್ತಾನೆ, ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ ಅಮ್ಮ. ಸ್ವಲ್ಪ ಏನು, ವಿಮಾನದ ಸ್ಫೋಟದಲ್ಲಿ ಅವನ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದೆ ಮಕ್ಕಳೇ. ಆದರೆ ಇಲ್ಲಿ ವೃತ್ತಿ ಧರ್ಮವನ್ನು ನೀವು ಗಮನಿಸಬೇಕು. ರಾಹಿಲ್, ನನ್ನ ಕಾಲು ಏನಾದರೂ ಆಗೋಗಿರಲಿ, ನಾನೊಬ್ಬ ಡಾಕ್ಟರ್ ಆಗಿ ಆ ಮಹಿಳೆಯನ್ನ ಹೆರಿಗೆ ಮಾಡಿಸಬೇಕು ಅನ್ನೋ ಒಂದು ಭಾವನೆ ಅವನಲ್ಲಿರುತ್ತೆ. ಹಾಗಾಗಿ ಅವನು ಹೇಳ್ತಾನೆ, ಸ್ವಲ್ಪ ಪೆಟ್ಟಾಗಿದೆ, ಆಮೇಲೆ ನೋಡೋಣ, ನಿಮ್ಮ ಸೊಸೆಯನ್ನ ತೋರಿಸಿ ಅಂತ ಹೇಳ್ತಾನೆ. ಆಗ ಮುದುಕಿ ಆ ದೀಪವನ್ನು ಹಿಡ್ಕೊಂಡು ಹೋಗಿ ಒಳಗಡೆ ಆಕೆ ಮಲಗಿರುವಂತಹ ಕೋಣೆಗೆ ಕರ್ಕೊಂಡು ಹೋಗ್ತಾಳೆ. ರಾಹಿಲ ಎದ್ದು ನಿಲ್ಲಕ್ಕಾಗ್ದಲೆ ತೆವಳುಕೊಂತ ಹೋಗ್ತಾನೆ. ಕಾಲನ್ನು ಎಳ್ಕೊಂಡು ತೆವಳುಕೊಂತ ಮುದುಕಿಯನ್ನು ಹಿಂಬಾಲಿಸ್ತಾನೆ. ಅಲ್ಲೇ ಮಂದವಾದ ಬೆಳಕು. ಆ ಬೆಳಕಿನಲ್ಲಿ ಆ ಹೆರಿಗೆ ಬೇನೆಯಿಂದ ನರಳುತ್ತಾ ಇರುವಂತಹ ಹೆಣ್ಣನ್ನು ನೋಡ್ತಾನೆ, ಆ ತಾಯಿಯನ್ನು ನೋಡ್ತಾನೆ. ಆಕೆಯನ್ನು ದೃಷ್ಟಿಸಿ ನೋಡಿ, ಅಮ್ಮ, ನಾನು ಆಕೆಯನ್ನು ಪರೀಕ್ಷೆ ಮಾಡ್ತೀನಿ, ಚೆಕ್ ಮಾಡ್ತೀನಿ, ನೀವು ಹೋಗಿ ಸ್ವಲ್ಪ ಬಿಸಿನೀರು ಸಿದ್ಧ ಮಾಡಿ ಅಂತ ಹೇಳ್ತಾನೆ. ಆಗ ಮುದುಕಿ ಹೋದ ಮೇಲೆ ಈತ ಆ ಮಲಗಿರುವ ಹೆಂಗಸನ್ನ ಪರೀಕ್ಷೆ ಮಾಡ್ತಾನೆ. ಆದರೆ ನೋವೊಂದು ಅಲೆಯಂತೆ ಬಂದು ಆ ಹುಡುಗಿಗೆ
ಹೆರಿಗೆ ಏನೋ ಆಗುತ್ತೆ. ಹೆರಿಗೆ ಆದಾಗ ಮಗು ಸತ್ತು ಹೋಗುತ್ತೆ, ತಾಯಿ ಉಳಿತಾಳೆ. ನಿರ್ಜೀವವಾದ ಶಿಶುವನ್ನ ಆತ ಹೊರಗೆ ತೆಗಿತಾನೆ. ನೋಡಿ, ಆಕೆ ಕೂಗಿಕೊಳ್ಳುವ ಶಬ್ದ, ವಿಮಾನದ ಹಾರಾಟ, ಅದರ ನಡುವೆ ಈಕೆ ಹೆರಿಗೆ ಆಗ್ತಾಳೆ. ಜೀವಿಯೊಂದು ಜೀವ ಸಹಿತ ಹೊರ, ಎಂಥ ಒಳ್ಳೆ ವಾಕ್ಯ ನೋಡಿ ಮಕ್ಕಳೇ ಇದು. ಜೀವಿಯೊಂದು ಜೀವ ಸಹಿತ ಹೊರ ಹಾಕಲು ಆ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಮತ್ತೊಮ್ಮೆ ಗಮನಿಸಿ, ಜೀವಿಯೊಂದು ಜೀವ ಸಹಿತ ಜೀವವನ್ನ ಹೊರಹಾಕಲು ಆ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಆದರೆ ಹೊರಗಡೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆ ಆಗ್ತಾ ಇದೆ. ಎಷ್ಟು ವಿಚಿತ್ರ ನೋಡಿ, ಎಂತಹ ದುರಂತ. ಒಂದೇ ಒಂದು ಜೀವ ಈ ಜಗತ್ತನ್ನು ನೋಡ್ಲಿಕ್ಕೆ ಹೊರಬರಬೇಕು ಅನ್ನೋ ಕಾತರತೆಯಿಂದ ಆ ತಾಯಿ ಆ ಜೀವವನ್ನ, ತನ್ನ ಜೀವನ್ನೇ ಪಣಕ್ಕಿಟ್ಟು ಆ ಜೀವಕ್ಕಾಗಿ ಕಾಯ್ತಾ ಇದ್ರೆ, ಹೊರಗಡೆ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆ ಆಗ್ತಾ ಇದೆ. ತುಂಬಾ ಮುಖ್ಯವಾದ ವಿಷಯ ಮಕ್ಕಳೇ ಇದು, ಗಮನದಲ್ಲಿರಲಿ. ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆ ಆಗ್ತಾ ಇದೆ ಅಂತ ಹೇಳಿದಾಗ ರಾಹಿಲ ತಲೆ ಕೊಡ್ತಾನೆ. ಇವು ಎಂತ ಬೇಸರದ ಸಂಗತಿ ಅಂತ ಅನ್ಕೊಂಡು ಆಕೆಗೆ ಸುಲಭವಾಗಿ ಹೆರಿಗೆ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವನಿಗೆ ಮನದಟ್ಟಾಗುತ್ತೆ. ಕೂಡಲೇ ಆಸ್ಪತ್ರೆಗೆ ಸೇರಿಸಿದ್ರೆ ಮಾತ್ರ ಆಕೆ ಉಳಿಯೋದು ಅನ್ನೋ ಮಾತು ಕೂಡ ಅವನಿಗೆ ಗೊತ್ತಿರುತ್ತೆ. ಆದರೆ ಅಷ್ಟು ಹೊತ್ತಿನಲ್ಲಿ ಅದೆಲ್ಲ ಅಸಾಧ್ಯವಾಗಿರೋದ್ರಿಂದ ಹೆರಿಗೆ ಆಗುತ್ತೆ. ಹೆರಿಗೆ ಆದ ಮಗು ನಿರ್ಜೀವವಾಗಿರುತ್ತೆ, ತಾಯಿಯಂತೂ ಬದುಕ್ತಾಳೆ. ಕೊನೆಗೆ ಆ ಸತ್ತ ಮಗುವನ್ನ ಕಂಡು ಮುದುಕಿ ಮತ್ತು ಆಕೆಯ ಸೊಸೆ ಅವಳ ರೋದನ ಮನೆಯ ಮೂಲೆ ಮೂಲೆಗಳಲ್ಲೂ ಕೇಳಿಸುತ್ತೆ. ಎಷ್ಟು ಅಳತಾರಿದ್ರು ಅಂದ್ರೆ, ಈ ಯುದ್ಧವಲ್ಲದೆ ಹೋಗಿದ್ದರೆ ಇವತ್ತು ನನ್ನ ಮಗು ಉಳಿತಿದ್ದ. ಮನೆಯ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸುತ್ತೆ. ನೋಡಿ ಏನೆಂತ ಅವರು ರೋದನೆ ಮಾಡಿಕೊಂಡು ಅನ್ನೋ ಪ್ರಶ್ನೆ ಎರಡಕ್ಕೆ ಕೇಳ್ತಾರೆ. ಇಷ್ಟು ವರ್ಷಗಳಿಂದ ಹಂಬಲಿಸಿದ ಕೂಸು ಕೊನೆಗೂ ದಕ್ಕಲಿಲ್ಲವಲ್ಲ. ಮಕ್ಕಳೇ, ಬಹಳ ಮುಖ್ಯವಾದ ಅಂಶ ನೀವು ಗಮನಿಸಬೇಕು. ರಾಹಿಲ ತಾಯಿಯನ್ನೇನೋ ಬದುಕಿಸಿದ, ಆದರೆ ಆ ಮಗುವನ್ನ ಉಳಿಸ್ಲಿಕ್ಕೆ ಆಗಲಿಲ್ಲ. ಆದರೆ ಮುದುಕಿ ತನ್ನ ರೋದನೆಯಲ್ಲಿ ವ್ಯಕ್ತಪಡಿಸ್ತಾಳೆ, ಎಷ್ಟೋ ವರ್ಷಗಳಿಂದ ಹಂಬಲಿಸಿದ ಕೂಸು ಕೊನೆಗೂ ದಕ್ಕಲಿಲ್ಲವಲ್ಲ. ಅಂದ್ರೆ ಮುದುಕಿಯ ಮಗನಿಗೆ ಮದುವೆಯಾಗಿ ಬಹಳಷ್ಟು ವರ್ಷಗಳಾಗಿವೆ. ಅಪರೂಪಕ್ಕೆ ಆಕೆ ಗರ್ಭಧರಿಸಿ ಮಗು ಆಗ್ತಾ ಇದೆ. ಆದರೆ ಮಗು ಆದ ಮಗು ಕೂಡ ಸತ್ತು ಹೋಗ್ಬಿಟ್ಟಿದೆ. ಆ ದೇವರು ಈ ಯುದ್ಧವಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ತಿದ್ವಲ್ಲ ದೇವರೇ, ಈ ಮನುಷ್ಯರಿಗೆ ಎಂಥ ಬುದ್ಧಿ ಕೊಟ್ಟಿದ್ದೀಯಾ ಅನ್ಕೊಂಡು ಎದೆ ಬಡ್ಕೊಳ್ತಾ ಮುದುಕಿ ತನ್ನ ನೋವನ್ನು ವ್ಯಕ್ತಪಡಿಸಿ ಸೊಸೆಗೆ ಸ್ನಾನ ಮಾಡಿಸ್ತಾಳೆ. ಸತ್ತ ಮಗುವಿನ ದೇಹಕ್ಕೆ ಬಟ್ಟೆಯನ್ನು ಸುತ್ತಿ ಅದನ್ನು ಮಲಗಿಸ್ತಾಳೆ. ಕೊನೆಗೆ ರಾಹಿಲ ಪ್ರತ್ಯೇಕವಾದ ಒಂದು ಕೋಣೆಗೆ ಬರ್ತಾನೆ. ಬಂದು ತನ್ನ ಕಾಲಿನ ಆರೈಕೆಯನ್ನು ಮಾಡಿಕೊಳ್ತಾನೆ. ಮಕ್ಕಳೇ, ಮುದುಕಿಯಿಂದ ಒಂದೆರಡು ಪುಟ್ಟ ಹಲಿಗೆಗಳನ್ನು ಇಸ್ಕೊಳ್ತಾನೆ. ಹಿಂದೆಲ್ಲ ಈ ಪ್ರಾಣಿ ಪಕ್ಷಿಗಳಿಗೆ ಈ ರೀತಿಯಾದಂತಹ ಚಿಕಿತ್ಸೆ ಕೊಡೋರು ಮಕ್ಕಳೇ. ಕಾಲು ಮುರಿದು ಹೋಗ್ಬಿಟ್ರೆ ಎರಡು ಹಲಿಗೆಗಳನ್ನು ಅಡ್ಡ ಕಾಲಿಗೆ ಇಟ್ಟುಬಿಟ್ಟು ಬಟ್ಟೆ ಸುತ್ತಾ ಇದ್ರು. ಹಾಗೆ ಅವನು ಕೂಡ ಪ್ರಥಮ ಚಿಕಿತ್ಸೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಎರಡು ಪುಟ್ಟ ಪುಟ್ಟ ಹಲಗೆಗಳನ್ನು ಆ ಕಡೆ ಒಂದು ಈ ಕಡೆ ಒಂದು ಜೋಡಿಸಿ ಒಂದು ಬಟ್ಟೆಯನ್ನು ಹಾಕಿ ಬಿಗಿಯಾಗಿ ಅದನ್ನು ಕಟ್ತಾನೆ. ಮಕ್ಕಳೇ, ಕಟ್ಟುವಾಗ ಅವನಿಗೆ ಅನ್ಸುತ್ತೆ, ನನ್ನ ಕಾಲಿನ ಎಲುಬುಗಳೇನು ತುಂಡಾಗಿಲ್ಲ, ಮೂಳೆ ಏನು ಮುರಿದಿಲ್ಲ, ಸಾಧ್ಯವಾದ ಮಟ್ಟಿಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅಮ್ಮ, ನಾನು ಸ್ವಲ್ಪ ತಡವಾಗಿ ಬಂದಿದ್ರು ಕೂಡ ನಿಮ್ಮ ಸೊಸೆ ಉಳಿಯುತ್ತಿರಲಿಲ್ಲ ಅನ್ನೋ ಮಾತನ್ನೂ ಕೂಡ ಹೇಳ್ತಾನೆ. ಅಮ್ಮ, ನನಗೆ ತುಂಬ ಸುಸ್ತಾಗಿದೆ, ಸ್ವಲ್ಪ ಮಲಗಲಿಕ್ಕೆ ಜಾಗ ಕೊಡಿ ಅಂತ ಕೇಳ್ತಾನೆ. ಆಗ ಮುದುಕಿ ಆತನನ್ನ ಸಂದೇಹದಿಂದ ನೋಡ್ತಾಳೆ. ಇವನು ಯಾರಿರ್ಬೋದು, ಯಾಕೆ ಬಂದಿದ್ದಾನೆ, ಇಲ್ಲೇ ಮಲ್ಕೊಳ್ತೀನಿ ಅಂತಿದ್ದಾನೆ, ಯಾಕೆಂದ್ರೆ ಕತ್ತಲು ಏನು ಮಾಡೋಕ್ಕಾಗ್ತಾ ಇಲ್ಲ. ಆಗ ಇವನು ಯಾರೀತ, ನಮ್ಮವನೇ ಅಥವಾ ವೈರಿ ದೇಶದವನೇ ಅನ್ನೋ ಪ್ರಶ್ನೆ ಮುದುಕಿಗೆ ಮೂಡುತ್ತೆ. ಅಷ್ಟರ ಒಳಗಾಗಿ ಮನೆಯ ಬಾಗಿಲನ್ನು ಬಡಿಯುವ ಶಬ್ದ, ಟಕ್ ಟಕ್. ಮಕ್ಕಳೇ, ಟಕ್ ಟಕ್ ಅನ್ನುವಂತಹ ಶಬ್ದ ಅನುಕರಣ ಅವಳಿಯ ಪದ ಆಗಿದೆ. ಮಕ್ಕಳೇ, ಟಕ್ ಟಕ್. ಯಾರೋ ಬಾಗಿಲನ್ನು ಬಡಿಯುವಂತಹ ಶಬ್ದ. ಬಾಗಿಲನ್ನು ಬಡದಂತೆ ಅವರಿಗೆ ಅನಿಸುತ್ತೆ. ಆದರೆ ಆ ಶಬ್ದದ ಜೊತೆಯಲ್ಲಿ ಒಂದು ಅಧಿಕಾರಿ ವಾಣಿ. ನೋಡಿ, ಮಾತಿನಲ್ಲಿಯೂ ವ್ಯತ್ಯಾಸ ಇದೆ,
ಆದರೆ ರಾಹಿಲ್, ಅಮ್ಮ ನಾನು ಗಾಯಗೊಂಡಿದ್ದೇನೆ ಪ್ಲೀಸ್ ಅಂತ ಹೇಳಿ ದಯಾನೀಯವಾಗಿ ಬಾಗಿಲನ್ನು ಬರೆದ. ಈ ಬಾರಿ ಬರೆದಾಗ ಅಧಿಕಾರಿ ವಾಣಿ ಇತ್ತು. ಯಾರದು, ಬಾಗಿಲು ತೆರೀರಿ ಅನ್ನುವಂತಹ ಗಡಸು ಧ್ವನಿಯಲ್ಲಿ ಕದವನ್ನು ಬಡಿತಾರೆ. ಮುದುಕಿಯ ಅನುಮಾನ ನಿಜ ಆಗಿದೆ, ಸಂದೇಹ ನಿಜ ಆಗಿದೆ. ಓ, ಬಂದಿರುವವನು ನಮ್ಮ ದೇಶದವನಲ್ಲ, ವೈರಿ ರಾಷ್ಟ್ರದವನು ಅಂತ ಹೇಳಿ ಅನ್ಸುತ್ತೆ. ತನ್ನ ದೇಶಕ್ಕೆ ದ್ರೋಹ ಬಗೆಯಲಿಕ್ಕೆ ಬಂದಿದ್ದಾನೆ ಈ ರಾಹಿಲ ಅಂತ ಹೇಳಿ ದೃಷ್ಟಿಸಿ ನೋಡ್ತಾಳೆ. ಆದರೆ ರಾಹಿಲನ ಮುಖದಲ್ಲಿ ಅವನ ದೃಷ್ಟಿಯನ್ನು ನೋಡಿದಾಗ ಆಕೆಗೆ ಅವನ ಕಣ್ಣುಗಳಲ್ಲಿ ಇದ್ದಂತಹ ಆ ದಯಾನೀಯ ನೋಟ ಅದನ್ನು ಕಂಡು ಆಕೆ ಸ್ವಲ್ಪ ಕರುತ್ತಾಳೆ, ರೋಷದಿಂದ ನೋಡ್ತಾಳೆ, ಇವನು ವೈರಿ ರಾಷ್ಟ್ರದವನು ಅಂತ. ಆದರೆ ಅವನ ಕಣ್ಣುಗಳನ್ನು ನೋಡಿದಾಗ ಅವಳಿಗೆ ಅನಿಸುತ್ತೆ, ನನ್ನ ಮಗನ ಕಣ್ಣುಗಳಂತೆ ಇದೆ. ಇವತ್ತು ನನ್ನ ಮಗನೂ ಕೂಡ ಒಬ್ಬ ಸೈನಿಕ, ಅವನು ಯುದ್ಧಕ್ಕೆ ಹೋಗಿದ್ದಾನೆ, ಯುದ್ಧಕ್ಕೆ ಹೋದ ನನ್ನ ಮಗನ ಕಣ್ಣುಗಳಂತೆಯೇ ಇದೆಯಲ್ಲ ಅಂತ ಅವನು ನೋಡಿದಾಗ ರಾಹಿಲ, ಅಮ್ಮ ದಯಮಾಡಿ ಬಾಗಿಲನ್ನು ತೆರಿಬೇಡಿ ಎನ್ನುವಂತ ಕೈ ಸನ್ನೆ ಮಾಡ್ತಾನೆ. ಪ್ಲೀಸ್ ತೆಗಿಬೇಡಿ ಅಂತ ಹೇಳಿದಾಗ ಅವಳು ಅದನ್ನು ಅರ್ಥ ಮಾಡಿಕೊಂಡು ಇರುವ ಕಾರಣ ಮತ್ತೊಮ್ಮೆ ಬಾಗಿಲು ಬಡಿತಾರೆ. ಈ ಬಾರಿ ಬಹಳ ಕಟ್ಟುನಿಟ್ಟಿನಿಂದ ಗರ್ಜನೆಯಿಂದ ಹೊರಬರುತ್ತೆ ಧ್ವನಿ, ಬಾಗಿಲು ತೆರೀರಿ ಅಂತ ಹೇಳಿದಾಗ ಆಕೆ ರಾಹಿಲನನ್ನ ಕರ್ಕೊಂಡು ಹೋಗಿ ತನ್ನ ಸೊಸೆ ಮಲಗಿರುವಂತಹ ಕೋಣೆಯ ಮಂಚದ ಅಡಿಗೆ ಹೋಗಲು ಮಲಗು ಅಂತ ಹೇಳಿ ಮಲಗಿಸಿ ಬಚ್ಚಿಡುತ್ತಾಳೆ. ನಿರ್ಜೀವ ಶಿಶುವಿನ ಶವವನ್ನು ತಂದು ಕೋಣೆಯ ಬಾಗಿಲ ಬಳಿಯಲ್ಲಿ ತಂದು ಇಡ್ತಾಳೆ. ಮಕ್ಕಳೇ ನೋಡಿ, ಸಂಕಷ್ಟ ಬಂದಿದೆ. ಇಂತಹ ಸಂಕಷ್ಟದಲ್ಲಿ ಒಬ್ಬ ವೈರಿ ರಾಷ್ಟ್ರದವನನ್ನೂ ಕೂಡ ಮಿತ್ರನಂತೆ ರಕ್ಷಣೆ ಮಾಡುವಂತಹ ಒಂದು ಮಾನವೀಯ ಗುಣ ಈ ಪಾಠದಲ್ಲಿ ಬಹಳ ಮುಖ್ಯವಾಗಿ ಕಂಡುಬರುತ್ತೆ ಮಕ್ಕಳೇ. ಇಂತಹ ಕರುಣಾಜನಕ ಸ್ಥಿತಿ, ಸಂಕಷ್ಟದಲ್ಲಿ ವೈರಿ ಮಿತ್ರ ಎಂಬ ಭಾವನೆಯನ್ನ ಲೇಖಕಿ ಸಾರಾ ಅಬೂಬಕ್ಕರ್ ಅವರು ಈ ಪಾಠದಲ್ಲಿ ಹಿಡಿದಿಡುವಂತಹ ಪ್ರಯತ್ನ ಮಾಡಿದ್ದಾರೆ ಮಕ್ಕಳೇ. ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಮಾರಣ ಹೋಮ ನಡೀತಾ ಇರುವಂತಹ ಸಂದರ್ಭವನ್ನು ಇಲ್ಲಿ ನಾವು ನೆನಪಿಸಿಕೊಳ್ಬೇಕು. ಇಲ್ಲಿ ಎರಡಕ್ಕ ಹಾಗೂ ಒಂದಕ್ಕಕ್ಕೆ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೆಗಳೇನು ಅಂದ್ರೆ, ರಾಹಿಲ್ ಮುದುಕಿ ಎದುರಿಗೆ ಗಂಭೀರದಿಂದ ನುಡಿದ ಮಾತುಗಳು ಯಾವ್ಯಾವು? ಏನಂತಾನೆ, ಅಮ್ಮ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಅಂತ ಹೇಳ್ತಾನೆ. ಜೊತೆಗೆ ಆಕೆ ಯುದ್ಧದ ಬಗ್ಗೆ ಏನೆಂದು ಹೇಳಿ ಗೊಣಗಿಕೊಂಡು ಬಾಗಿಲು ತೆರೀತಾಳೆ. ಎಲ್ಲರ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡದೆ ಯುದ್ಧದ ಪರಿತಾನೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾಳೆ. ನಿರ್ಜೀವ ಶಿಶುವನ್ನು ನೋಡಿ ಮುದುಕಿ ಹಾಗೂ ಸೊಸೆ ಯಾವ ರೀತಿಯ ರೋದನದ ಮಾತುಗಳನ್ನು ಆಡಿದ್ರು ಅನ್ನುವಂತಹ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಮಕ್ಕಳೇ. ಒಟ್ಟಾರೆ ಶ್ರೀಮತಿ ಸಾರಾ ಅಬೂಬಕ್ಕರ್ ಅವರ ಆಶಯವನ್ನ ಮುಂದಿನ ಅವಧಿಯಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿಗೆ ನಾನು ಇಷ್ಟು ಅಂಶವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.